ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ಕೂಡ ತಿಳಿಸ್ತಾ 2025-26ನೇ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟಂತೆ SLC ಒಂದು ವಾರ್ಷಿಕ ಪರೀಕ್ಷೆ ಆಗಿರ್ಬೋದು, ನಂತರದಲ್ಲಿ ಒಂದು ಅಭ್ಯರ್ಥಿಗಳಿಗೆ ಪೂರ್ವ ಸಿದ್ಧತಾ ಪರೀಕ್ಷೆಗಳಾಗಿರ್ಬೋದು, ಇದೀಗ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೀತಿರುವಂತದ್ದಾಗಿರುತ್ತೆ. ನಂತರ ಪ್ರಮುಖವಾಗಿ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು SLC ಒಂದು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಬಿಗ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂತದ್ದು. ಸೊ ಅಂದ್ರೆ ಈ ಒಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ ಬ್ಯಾಂಕ್ ಅನ್ನ ರಿಲೀಸ್ ಮಾಡಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನು ಇಲಾಖೆ ಕೊಟ್ಟಿರುವಂತದ್ದಾಗಿರುತ್ತೆ. ಏನಿದೆ ಎತ್ತ ಕಂಪ್ಲೀಟ್ ಮಾಹಿತಿ ಹೊಡೆದು ತಿಳ್ಕೊಂತರ ಹೆಚ್ಚುವರಿ SLC ವಾರ್ಷಿಕ ಪರೀಕ್ಷೆ ಆಗಿರ್ಬೋದು, ಪ್ರಿಪರೇಟರಿ ಆಗಿರ್ಬೋದು, ನಂತರ ಒಂದು ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ರಿಸಲ್ಟ್ ಪ್ರತಿಯೊಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ. ಅದಕ್ಕೆ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು ಅಂತ ಕೂಡ ತಿಳಿಸ್ತಾ ಸೊ ಒಂದೊಂದಾಗಿ ಒಂದು ಮಾಹಿತಿನ ತಿಳ್ಕೊಂಡು ಬರೋಣ. ಇವರು ಡಿಸ್ಕ್ರಿಪ್ಷನ್ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಎಲ್ಲ ಲಿಂಕ್ ಕೂಡ ಇರುತ್ತೆ, ಅಲ್ಲಿ ಕೂಡ ಮಾಹಿತಿನ ಪಡ್ಕೊಂತ ಇರಬಹುದಾಗಿರುತ್ತೆ. ಇದೀಗ ಅಭ್ಯರ್ಥಿಗಳಿಗೆ SLC ಅಭ್ಯರ್ಥಿಗಳಿಗೆ ಶಿಕ್ಷಣ ಇಲಾಖೆ ಕಡೆಯಿಂದ ಕ್ವಶನ್ ಬ್ಯಾಂಕ್ ಅನ್ನ ಈ ವರ್ಷ ಬಿಡುಗಡೆ ಮಾಡಿರೋದಾಗಿರುತ್ತೆ. ಒಂದು ಹೊಸ ಪ್ರಯೋಗಕ್ಕೆ ಕೂಡ ಕೈ ಹಾಕಿದ್ದಾರೆ ಅಂತ ಹೇಳ್ಬೋದಾಗಿರುವಂತದ್ದು. ಯಾಕಂದ್ರೆ ಕಳೆದ ವರ್ಷ ವೆಬ್ಕಾಸ್ಟಿಂಗ್ ಅಂತಕ್ಕಂಥದ್ದನ್ನ ಒಂದು ಕ್ಯಾಮ್ರಾಗಳನ್ನೆಲ್ಲ ಅಳವಡಿಕೆ ಕೂಡ ಮಾಡಿದ್ರಲ್ಲ, ಸೊ ಅದು ಕೂಡ ಯಶಸ್ವಿ ಆಯಿತು ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಗುಣಮಟ್ಟದ ಶಿಕ್ಷಣ ಅಥವಾ ಗುಣಮಟ್ಟದ ರೀತಿಯಲ್ಲಿ ಪರೀಕ್ಷೆ ಮಾಡಬೇಕು ಅಂತ ಅದನ್ನ ಮಾಡಿದ್ರು. ಈಗ ಗುಣಮಟ್ಟದ ರೀತಿಯಲ್ಲಿ ಪರೀಕ್ಷೆಗಳಿಗೆ ಮತ್ತೆ ವಿದ್ಯಾರ್ಥಿಗಳನ್ನ ಸಿದ್ಧಪಡಿಸಬೇಕು ಅನ್ನೋ ರೀತಿಯಲ್ಲಿ ಕ್ವಶನ್ ಬ್ಯಾಂಕ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಸೊ ಸುಮಾರು ಅಭ್ಯರ್ಥಿಗಳಿಗೆ ಅಲ್ಲಿಗೆ ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಸ್ಕ್ರೀನ್ ಮುಖಾಂತರ ನೋಡ್ತಾ ಇದ್ದಾರೆ. 8450 ಕ್ವಶನ್ಗಳನ್ನು ಅವರು ಇಲಾಖೆ ಕಡೆಯಿಂದ ಇದೀಗ ನಿಗದಿ ಮಾಡಿರುವಂತದ್ದಾಗಿರುತ್ತೆ. ಮತ್ತೆ ಆ ಪ್ರಶ್ನೆ ಹೊರತಾಗಿ ಯಾವುದೇ ಪ್ರಶ್ನೆಗಳನ್ನು ಕೂಡ ಕೇಳಲಾಗುವುದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಫೈನಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಪ್ರಿಪರೇಟರಿಗೂ ಕೂಡ ಅದೇ ಅನ್ವಯ ಆಗುತ್ತೆ. ಯಾಕಂದ್ರೆ ಫೈನಲ್ ಎಕ್ಸಾಮಲ್ಲಿ ಅದನ್ನು ಕೇಳ್ತಾರೆ ಅಂದ್ರೆ ಇಲ್ಲಿ ಪ್ರಿಪರೇಟರಿ ಇಷ್ಟ ಬಂದಂಗೆ ಕೇಳೋದಿಲ್ಲ. ಸೊ ಕಾರಣಕ್ಕೆ 8450 ಪ್ರಶ್ನೆಗಳೇನೇನು ಇಲಾಖೆ ಕಡೆಯಿಂದ ನಿಗದಿ ಮಾಡಿದಲ್ಲ ಕ್ವಶನ್ ಬ್ಯಾಂಕ್ಗಳನ್ನು ಇಲಾಖಾ ವೆಬ್ಸೈಟ್ನಲ್ಲಿ ಕೂಡ ಒಂದು KSEAB ಅಂತಕ್ಕಂಥ ವೆಬ್ಸೈಟ್ ಏನಿದೆಯಲ್ಲ, ಸೊ ಅದರಲ್ಲೂ ಕೂಡ ಪ್ರಕಟ ಮಾಡಿರೋದಾಗಿರುತ್ತೆ. ಸೊ ಅಭ್ಯರ್ಥಿಗಳಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮುಖಾಂತರ ಸೊ ಅಭ್ಯರ್ಥಿಗಳು ಅದನ್ನ ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ. ಅದರ ಪ್ರಕಾರನೇ ಶಿಕ್ಷಕರು ಕೂಡ ಒಂದು ಶಾಲಾ ಮುಖ್ಯಸ್ಥರಿಗೆ ಆ ಒಂದು ಕ್ವಶನ್ ಪೇಪರ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಾಗಿರ್ಬೋದು. ಕ್ವಶನ್ಗೆ ಸಂಬಂಧಪಟ್ಟಂತೆ ಶಿಕ್ಷಕರಿಗೆ ಆ ಒಂದು ವಿಶೇಷ ಶಿಕ್ಷಕರು ಇರ್ತಾರಲ್ಲ ಅವ್ರಿಗೂ ಕೂಡ ಆ ಒಂದು ಬೋಧನೆ ಮಾಡಲಿಕ್ಕೆ ಸಂಬಂಧಪಟ್ಟಂತೆ, ಮಕ್ಕಳಿಗೆ ಕಲಿಸಲಿಕ್ಕೆ ಸಂಬಂಧಪಟ್ಟಂತೆ, ಅದಕ್ಕೆ ಟ್ರೈನ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಶಿಕ್ಷಣ ಇಲಾಖೆ ಕಡೆಯಿಂದ ಕೊಟ್ಟಿರೋದಾಗಿರುತ್ತೆ. ಸೊ ಈ 8450 ಪ್ರಶ್ನೆಗಳ ಹೊರತಾಗಿ ಯಾವುದೇ ರೀತಿ ಪ್ರಶ್ನೆಗಳನ್ನ ಕೂಡ ಬರೋದಿಲ್ಲ. ಇದರಲ್ಲೇ ಕೂಡ ಕೊಡಲಾಗ್ತದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. 8450 ಕ್ವಶನ್ಗಳಂದ್ರೆ ಸಾಕಷ್ಟು ಕ್ವಶನ್ಗಳೇ ಆಗ್ಬಿಟ್ಟಿರುತ್ತೆ. ಸೊ ಆ ಒಂದು ಕ್ವಶನ್ಗಳಲ್ಲಿ ಎಕ್ಸಾಮ್ 1 ಆಗಿರ್ಬೋದು, 2 ಆಗಿರ್ಬೋದು, 3 ಆಗಿರ್ಬೋದು, ಪ್ರಿಪರೇಟರಿ ಎಕ್ಸಾಮ್ ಆಗಿರ್ಬೋದು, ಯಾವುದೇ ಎಕ್ಸಾಮ್ ಆದರೂ ಕೂಡ ಅಷ್ಟು ಒಳಗಡೆ ತೆಗಿತೀವಿ ಅಂತಕ್ಕಂಥ ಅಫಿಷಿಯಲ್ ಮಾಹಿತಿನ ಕೊಟ್ಟು ಮತ್ತೆ ಹೊಸ ಪ್ರಯೋಗನ ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಇಷ್ಟೇ ಕ್ವಶನ್ ಎಲ್ಲ ಎಕ್ಸಾಮ್ಗೆ ಕೊಡ್ತೇವೆ ಅಂತ ಮಾಹಿತಿನ ಕೊಟ್ಟಿದ್ರು. ಬಟ್ ಆದರೆ ಅಷ್ಟು ಕ್ವಶನ್ಗಳನ್ನ ಓದಲಿಕ್ಕೆ ಮಕ್ಕಳಿಗೆ ಸಾಕಷ್ಟು ಸಮಯನೇ ಬೇಕಾಗ್ಬೋದು. ಆದರೆ ಇಷ್ಟನ್ನು ಪ್ರಿಪೇರ್ ಆದರೆ ನೀವು ಔಟ್ ಆಫ್ ಮಾರ್ಕ್ಸ್ ಅಂತೂ ಸ್ಕೋರ್ ಮಾಡುವಂಥ ಸಾಧ್ಯತೆಗಳು ಇರುವಂಥದ್ದಾಗಿರುತ್ತೆ. ಯಾಕಂದ್ರೆ ಅಭ್ಯರ್ಥಿಗಳಿಗೆ ಆ 8450 ಕ್ವಶನ್ಗಳು ಒಳಗಡೆ ಕ್ವಶನ್ ಪೇಪರ್ ಬರೋದ್ರಿಂದ 100% ನೀವು ಓದಿದ್ರೆ ಅಂದ್ರೆ ಆ ಕ್ವಶನ್ಗಳು ಬಂದೇ ಬರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಶಿಕ್ಷಣ ಇಲಾಖೆ ಈ ಒಂದು ಹೊಸ ನಿರ್ಧಾರ ಅಂತಕ್ಕಂಥ ಇರುತ್ತಲ್ಲ, ಇದು ನಿಮಗೆ ಇಷ್ಟ ಆಯ್ತಾ ಏನು ಆಯ್ತಾ, ಮತ್ತೆ ಅದೇ ಕ್ವಶನ್ ಬ್ಯಾಂಕ್ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೀವು ಲೈಕ್ ಮುಖಾಂತರ ಸೂಚನೆ ಕೊಟ್ಟಾಗ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡೌನ್ಲೋಡ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಕೂಡ ಕೊಡ್ತೀವಿ. ಆ ಕಾರಣಕ್ಕೆ ಅಭ್ಯರ್ಥಿಗಳು ಆದಷ್ಟು ಲೈಕ್ ಮುಖಾಂತರ ಸೂಚನೆ ಕೊಡಿ. ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ಶೇರ್ ಮಾಡಿ ಮಾಹಿತಿನ ಕೊಟ್ಟಾಗ ಅವರು ಕೂಡ ಒಂದು ಲೈಕ್ ಮುಖಾಂತರ ಸೂಚನೆ ಕೊಟ್ಟಾಗ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ವಶನ್ ಬ್ಯಾಂಕ್ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೊಡಬಹುದಾಗಿರುತ್ತೆ. ಸೊ ಆದಷ್ಟು ಅಭ್ಯರ್ಥಿಗಳಿಗೆ ಇಷ್ಟ ಕೂಡ ಆಗಿದೆ ಅಂತ ಅನ್ಕೊಂಡಿದ್ದೀವಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಲ್ ದಿ ಬೆಸ್ಟ್.